ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಪ್ರಸಾದದಲ್ಲಿ ಅಂಬಿಗರ ಚೌಡಯ್ಯನವರು, ನಿಜ ಶರಣರಾದಂಥ ಅಂಬಿಗರ ಚೌಡಯ್ಯನವರು ಮಹಾತ್ಮ ಬಸವಣ್ಣನವರ ಜೊತೆಯಾಗಿ ಇರುತ್ತಿದ್ದರು. ಅವರು ಮಾಡುವ ಸಮಾಜ ಸೇವೆಯನ್ನು ತಾವು ಸಹ ಆಸಕ್ತಿ ವಹಿಸಿ ಮಾಡುತ್ತಿದ್ದರು. ಯಾವ ಕೆಲಸಕ್ಕೂ ಹಿಂಜರಿಯುತ್ತಿರಲಿಲ್ಲ. ಇವರು ಎಲ್ಲರಿಗೂ ತಿಳಿಯುವಂತೆ ಮಾತನಾಡುತ್ತಿದ್ದರು, ಅದು ಕೋಪದಿಂದ. ಇವರು ಅರಭಕ್ತಿ ಕಂಡಲ್ಲಿ ಕೋಪಿತರಾಗುತ್ತಿದ್ದರು. ಈ ಸನ್ನಿವೇಶ ಜನರನ್ನು ಭಕ್ತಿಯ ಮಾರ್ಗದ ಕಡೆ ಒಯ್ಯುತ್ತಿತ್ತು. ಬಹುಶಃ ಚೌಡಯ್ಯನವರು ಲಿಂಗದ ಅರಿವು, ಶಿವತತ್ವ, ಭಕ್ತಿ ಮಾರ್ಗಗಳನ್ನು ಚೆನ್ನಾಗಿ ತಿಳಿದವರಾಗಿದ್ದರು. ಅದಕ್ಕೆ ಇವರಿಗೆ ಭಕ್ತಿ ಶೂನ್ಯವಾದಲ್ಲಿ ಕೋಪ ಬರುತ್ತಿತ್ತು. ಸತ್ಯವಾದಿ ಮನುಜರು ಸತ್ಯವನ್ನು ಶಾಂತದಿಂದ ಹೇಳುವುದಿಲ್ಲ, ಅಲ್ಲಿ ಕೋಪ ಹುಟ್ಟುತ್ತದೆ. ಅದರಂತೆ ಚೌಡಯ್ಯನವರಿಗೆ ಕೋಪ ಹೆಚ್ಚು ಇತ್ತು, ಯಾಕೆಂದರೆ ಅವರು ಸತ್ಯವಾದಿ ಇದ್ದರು. ಇವರ ಕಾಯಕ ದೋಣಿ ನಡೆಸುವುದು. ಅದು ತುಂಗಭದ್ರಾ ನದಿಯಲ್ಲಿ ಇತ್ತು. ತುಂಗಭದ್ರಾ ನದಿಯ ಪ್ರಯಾಣಿಕರನ್ನು ನೀರನ್ನು ದಾಟಿಸುತ್ತಾ ಸುಂದರವಾದ ಮತ್ತು ನಿಷ್ಠೂರವಾದ ವಚನಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ನಾನು ಒಂದು ವಚನವನ್ನು ಹೇಳ್ತಾ ಇದ್ದೇನೆ. ಚೌಡಯ್ಯನವರ ವಚನ: ಓಂಕಾರ ಎಂಬ ಆಕಾರದಲ್ಲಿ 4 ವೇದ, 4 ವೇದದಲ್ಲಿ 28 ಆಗಮನ, 28 ಆಗಮ, 28 ಆಗಮದಲ್ಲಿ 18 ಪುರಾಣ, 18 ಪುರಾಣದಲ್ಲಿ 16 ಶಾಸ್ತ್ರವಡಗಿದವು. ಆ ಶಾಸ್ತ್ರದ ಕೊನೆಯ ಮನೆಯ ಮೇಲಿಪ್ಪ ಷಡ್ದರ್ಶನದ ಕಹಿಯ ಬೇರ ಹಿಡಿದು ವೀರಶೈವನೆಂಬ ಸಿದ್ಧನು ಕೀಳುವಾಗ ಕಾಯಯ್ಯ ಎಂದು ಬಾಯಿ ಬಿಟ್ಟವು. ಅದಕ್ಕೆ ಕರುಣಿಸಿ ಬಿಟ್ಟಂತಾತ ನಮ್ಮ ಅಂಬಿಗರ ಚೌಡಯ್ಯ. ನಿಜ ಶರಣ ನಮ್ಮ ಅಂಬಿಗರ ಚೌಡಯ್ಯ. ಶರಣಾರ್ಥಿಗಳು. So hope you like this video. So like this video and subscribe our channel for regular videos update. Thanks for watching. Sharanu Sharanarthi.